ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಕಮ್ಮಿ ಅಂದರೆ ಒಂದೇ ಒಂದು ಗೋಲ್ಡ್ ಬೀಡ್ ಯೂಸ್ ಮಾಡಿಕೊಂಡು ಕುಚ್ಚು ಡಿಸೈನನ್ನು ಹಾಕಿಕೊಳ್ಳೋಣ. ಹೆಚ್ಚಾಗಿ ಬೀಡ್ಸ್ ಇಷ್ಟಪಡದವರಿಗೋಸ್ಕರ ಈ ಡಿಸೈನು. ಬನ್ನಿ ಹೇಗೆ ಮಾಡೋದು ನೋಡೋಣ. ಸುರುವಿಗೆ 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಈ ರೀತಿಯಲ್ಲಿ ಹಿಡ್ಕೊಂಡು ಸಿಂಗಲ್ ಕ್ರೋಶೆ ಹಾಕೊಳ್ಳುವ. ನೆಕ್ಸ್ಟು ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ಟೋಟಲ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ನೆಕ್ಸ್ಟು 4 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಇದು ಕುಚ್ಚು ಕಟ್ಟಲಿಕ್ಕೆ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ನಾಟ್ ಹಾಕಿಕೊಳ್ಬೇಕು. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ ಹಾಕೊಳ್ಳುವ. ನೀವು ಒಂದು ಚೈನ್ ಬ್ಯಾಕ್ ಹಾಕಿದ್ರೂ ತೊಂದರೆ ಇಲ್ಲ, ಒಂದು ಚೈನು ಮುಂದಕ್ಕೆ ಹಾಕ್ಕೊಂಡ್ರೆ ಬಟ್ಟೆ ರಿಂಕಲ್ಸ್ ಬರ್ತದೆ. ಹಾಗಾಗಿ ಈ ರೀತಿಯಲ್ಲಿ ಹಾಕೊಳ್ಳುವ. ನೆಕ್ಸ್ಟ್ ದಾರವನ್ನು ಈ ರೀತಿ ಮೇಲಕ್ಕೆ ತೆಗೆದುಕೊಂಡು ಒಂದು ಮೀಡಿಯಮ್ ಸೈಜಿದು ಗೋಲ್ಡ್ ಬೀಡ್ ಇನ್ಸರ್ಟ್ ಮಾಡೋಣ. ಈ ಡಿಸೈನಲ್ಲಿ ಬೇಬಿ ಕುಚ್ಚು ಕೂಡ ಹಾಗೆ ತುಂಬ ಹಾಕಲಿಕ್ಕಿಲ್ಲ. 2 ಆರ್ಚಿಗೊಂದು 3 ಆರ್ಚಿಗೊಂದು ಕೂಡ ಹಾಕೋಬೋದು, ಇಲ್ಲ ಅದಕ್ಕಿಂತ ಜಾಸ್ತಿ ಕೌಂಟಿದ್ದಕ್ಕೆ ಹಾಕೋಬೋದು. ಬೀಡನ್ನು ಈ ರೀತಿ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಚೈನ್ ಸ್ಟಿಚ್ ಹಾಕಿ, ನೆಕ್ಸ್ಟ್ ಈ ಬೀಡ್ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆದಮೇಲೆ 4 ಚೈನ್ ಸ್ಟಿಚ್ ಹಾಕುವ. 1 2 3 4 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಬ್ಯಾಕ್ ಟರ್ನ್ ಮಾಡುವ. ಇಲ್ಲಿ ಬೀಡಿಗಿಂತ ಮೊದಲೊಂದು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಆ ಸಿಂಗಲ್ ಕ್ರೋಶದ ಒಳಗಡೆಗೆ ಈ ಬೀಡನ್ನು ಲಾಕ್ ಮಾಡಿಕೊಳ್ಳುವ. ಬೀಡು ಲಾಕ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತದೆ. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕುವ. ಈ ಡಿಸೈನನ್ನು ಡಬಲ್ ಕ್ರೋಶದಲ್ಲೂ ಮಾಡ್ಕೋಬೋದು, ತ್ರಿಬಲ್ ಕ್ರೋಶದಲ್ಲೂ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ನೀಡಲ್ ಮೇಲೆ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಂಡು ನೀಡಲ್ ಮೇಲೆ 1 ಲೂಪ್ ಉಂಟ, 2 ಲೂಪು ತೆಗೆದುಕೊಳ್ಬೇಕು ಈ ರೀತಿಯಲ್ಲಿ. ಇನ್ನು ಈ ಗ್ಯಾಪಿನೊಳಗೆ 8 ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ತೆಗೆದುಕೊಂಡು 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, ಈ ರೀತಿಯಾಗಿ ಇದು ಒಂದಾಯಿತು. ಇನ್ನು 7 ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳುವಾಗ ಲೆಂತ್ ಒಂದೇ ರೀತಿಯಲ್ಲಿ ಇರಬೇಕು, ಇಲ್ಲದ್ರೆ ಡಿಸೈನ್ ಹಾಳಾಗ್ತದೆ. ಈ ರೀತಿಯಲ್ಲಿ ತೆಗೆದುಕೊಂಡು ಮಾಡಬೇಕು. ಇಲ್ಲಿ ದಾರ ಬಿಟ್ಟೋದ್ರೆ ಈ ರೀತಿಯಲ್ಲಿ ಬಂದು ತೆಗೊಂಡ್ರೆ ಆಯ್ತು ನೋಡಿ. ಲೆಂತ್ ಒಂದೇ ರೀತಿಯಲ್ಲಿ ಇರಬೇಕು. 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, 2 ಆಯಿತಾ. ಇದು 3rd ಒನ್. ಇದೇ ರೀತಿಯಲ್ಲಿ 8 ಹಾಕ್ಕೊಳ್ಬೇಕು. 3rd, 4th ಒನ್. ಲೆಂತ್ ಒಂದೇ ರೀತಿ ಇಟ್ಕೊಂಡ್ರೆ ಕುಚ್ಚು ಫಿನಿಶಿಂಗ್ ಚಂದವಾಗಿ ಕಾಣಿಸ್ತದೆ. ಇನ್ನು 4 ಸತಿ ಮಾಡ್ಕೋಬೇಕು. ಇದೇ ರೀತಿಯಲ್ಲಿ ಮಾಡಿಕೊಳ್ಳುವ. ಬೇಗ ಬೇಗ ಮಾಡ್ತಾ ಹೋಗ್ಬೋದಾದ ಡಿಸೈನ್ ಆಗಿರ್ತದೆ ಇದು. ತುಂಬ ಬೇಗನೆ ಮಾಡಿಕೊಂಡು ಮುಗೀತದೆ ಈ ಡಿಸೈನ್. 6th, ನೀವಿಲ್ಲಿ 8 ತ್ರಿಬಲ್ ಕ್ರೋಶೆ ಅಲ್ಲದಿದ್ದರೂ 9 ಮಾಡ್ಕೋಬೋದು, 6 ಮಾಡ್ಕೋಬೋದು, 7 ಮಾಡ್ಕೋಬೋದು. ಆದರೆ ಎಲ್ಲ ಟೈಮಲ್ಲೂ ಒಂದೇ ರೀತಿಯಲ್ಲಿ ಮಾಡ್ಕೋಬೇಕು. ಈಗ ನಾವು ನಮ್ಮ ಲಾಸ್ಟ್ ಇದ್ದು ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳುವ. ಈ ಬೀಡ್ನ ಒಳಗಡೆ 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, 2ರಲ್ಲಿ. ನಾನು ಇಲ್ಲೇ ಚೇಂಜಸ್ ಉಂಟು ಹೇಳಿದ್ದು. ಹೆಚ್ಚಾಗಿ ನಾವು ಎಲ್ಲದರಲ್ಲೂ ಇಲ್ಲಿ ಬಂದುಬಿಟ್ಟು ಬೀಡ್ ಲಾಕ್ ಮಾಡ್ಕೋತೀವ. ಈ ಡಿಸೈನಲ್ಲಿ ನಾವು ಈ ವರ್ಕನ್ನು ಲಾಕ್ ಮಾಡ್ತಾ ಇಲ್ಲ. ಏನು ಮಾಡ್ತೀವಿ ಅಂದರೆ ಈ ನೀಡಲನ್ನು ಹೊರಗೆ ತೆಗೆದು ಇದರೊಳಗೊಂದು ಗೋಲ್ಡ್ ಬೀಡ್ ಇನ್ಸರ್ಟ್ ಮಾಡಿ, ಗೋಲ್ಡ್ ಬೀಡನ್ನು ಇದರೊಳಗೆ ಇನ್ಸರ್ಟ್ ಮಾಡಿ
ಬೀಡ್ ಲಾಕ್ ಹಾಕ್ಕೊಳ್ಳುವ ಒಂದು ಚೈನ್ ಸ್ಟಿಚ್ಚಿನಿಂದ. ಇನ್ನು ಈವಾಗ ಫ್ಯಾಬ್ರಿಕ್ ಮೇಲೆ ಲಾಕ್ ಮಾಡಿಕೊಳ್ಳೋದು. ಇದೇ ಈ ಡಿಸೈನಲ್ಲಿರುವ ಒಂದು ಚೇಂಜಸ್. ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪ್ಲೇಸಿಗೆ ಲಾಕ್ ಮಾಡಿಕೊಳ್ಳುವ ಸಿಂಗಲ್ ಕ್ರೋಶದಿಂದ. ನೆಕ್ಸ್ಟು 4 ಚೈನ್ ಸ್ಟಿಚ್ಚು. 1 2 3 4. ಫ್ಯಾಬ್ರಿಕನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಎಲ್ಲ ಗೊತ್ತಾ ಲಾಕ್ ಮಾಡೋದು ಅಂದರೆ, ಇಲ್ಲಿ ಈ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಲ್ಲೇ ಲಾಕ್ ಮಾಡಿಕೊಳ್ಳೋದು, ಫ್ಯಾಬ್ರಿಕ್ ಮೇಲೆ ಅಲ್ಲ. ಇಲ್ಲಿ ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ಕಾಣಿಸ್ತಿದೆಯಾ. ಇನ್ನು 3 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಂಡು ಇದರೊಳಗೆ 8 ತ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಫಸ್ಟ್ ಮಾಡಿಕೊಂಡ ಹಾಗೆಯೇ ಈ ರೀತಿಯಲ್ಲಿ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ ನೋಡಿ. ನಾನಿಲ್ಲಿ 3 ಆರ್ಚಿಗೆ ಒಂದು ಕುಚ್ಚಿನಾಗೆ ಮಾಡ್ತಾ ಹೋಗ್ತೀನಿ. ಇದೇ ರೀತಿಯಲ್ಲಿ 3 ಆರ್ಚ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ನೋಡಿ, ನಂದು 2 ಆರ್ಚ್ ಹಾಕಿ 3ನೇ ಆರ್ಚ್ ಕೂಡ ಫಿನಿಶಿಂಗಿಗೆ ಬಂದಿದೆ. ಇದು 3ನೇ ಆರ್ಚಿದು 8th ತ್ರಿಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಇದು ಇಲ್ಲಿಗೆ 8 ಆಯಿತು, 8 ತ್ರಿಬಲ್ ಕ್ರೋಶೆ ಆಯಿತು. ಇನ್ನು ಇವಾಗ ಇಲ್ಲಿ ಕುಚ್ಚು ಕಟ್ಟಲಿಕ್ಕಿದ್ದ ಕಾರಣ ಡೈರೆಕ್ಟು ಕ್ಲೋತಿನ ಮೇಲೆ ಲಾಕ್ ಮಾಡಿಕೊಳ್ಳುವ. ಎಕ್ಸಾಕ್ಟ್ ಪ್ಲೇಸಿಗೆ ಎಲ್ಲಿ ಬರ್ತದೆ ನೋಡಿ, ಅಲ್ಲ ಗೊತ್ತಾ ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಳ್ಳೋಣ ಈ ರೀತಿಯಾಗಿ. ನೆಕ್ಸ್ಟು 4 ಚೈನ್ ಹಾಕಿಕೊಳ್ಳುವ. 1 2 3 4. ಎಲ್ಲಿಗೆ ಬರ್ತದೆ ನೋಡಿ, ಇಲ್ಲಿಗೆ ಬರ್ತದಲ್ವಾ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಆ ಫ್ಯಾಬ್ರಿಕ್ ಮೇಲೆ ಎಲ್ಲಿ ಬರ್ತದೋ ಅಲ್ಲೇ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಈ ದಾರ ಬಿಟ್ಟೋದ್ರೆ ಈ ರೀತಿಯಲ್ಲಿ ಬಂದು ತೆಗೆದುಕೊಳ್ಳುವ. ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಸಿಂಗಲ್ ಕ್ರೋಶೆ ಹಾಕಿಕೊಂಡಾದ ಮೇಲೆ ಈ ರೀತಿಯಾಗಿ ಡಿಸೈನು ಕಾಣಿಸ್ತದೆ. ನೆಕ್ಸ್ಟು ಥ್ರೆಡ್ಡನ್ನು ಮೇಲಕ್ಕೆ ಮಾಡಿ ಇನ್ನೊಂದು ಗೋಲ್ಡ್ ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳುವ. ಇದೇ ರೀತಿಯಲ್ಲಿ ತೆಗೆದುಕೊಂಡು ಥ್ರೆಡ್ನೊಳಗೆ ಹಾಕಿ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ. ಮತ್ತು ಆ್ಯಸ್ ಯೂಶ್ವಲ್ 4 ಚೈನ್ ಸ್ಟಿಚ್ಚು, ಫ್ಯಾಬ್ರಿಕ್ ಬ್ಯಾಕ್ ಟರ್ನ್ ಮಾಡಿ ಲಾಕು, ಮತ್ತು 3 ಚೈನ್ ಸ್ಟಿಚ್ಚು, ಫ್ಯಾಬ್ರಿಕನ್ನು ಸೀದಾ ಮಾಡಿಕೊಂಡು 8 ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಹೋಗಲಿಕ್ಕೆ ನಾನು ಇದೇ ರೀತಿಯಲ್ಲಿ ವರ್ಕನ್ನು ಕಂಟಿನ್ಯೂ ಮಾಡಿ ಎಂಡಲ್ಲಿ ಏನು ಮಾಡಬೇಕು ಅಂತ ಹೇಳಿ ತೋರಿಸಿಕೊಡ್ತೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಕುಚ್ಚು ಹಾಕಿದ್ರದ್ದು, ಆ ಸಿಂಗಲ್ ಕ್ರೋಶದ ಒಳಗಡೆ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ರೀತಿಯಲ್ಲಿ. ಇವಾಗ ನಾವು ವರ್ಕಿನ ಎಂಡಿಗೆ ಬಂದಿದ್ದೇವೆ ನೋಡಿ. ಇಲ್ಲಿ 3 ಆರ್ಚ್ ಆಗಿದೆ ಅಲ್ವಾ. ಇನ್ನಿವಾಗ ಡೈರೆಕ್ಟ್ ಸ್ಟಾರ್ಟಿಂಗ್ ಕುಚ್ಚಿಗೆ ಲಾಕ್ ಹಾಕ್ಕೊಂಡಿದ್ವಲ್ಲ, ಅದೇ ರೀತಿಯಲ್ಲಿ ಇಲ್ಲ ಗೊತ್ತಾ ಲಾಕ್ ಹಾಕಿಕೊಳ್ಳುವ. ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಹಾಕ್ಕೊಂಡು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳುವ. ಕುಚ್ಚು ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಯಾವ ರೀತಿ ಬರ್ತದೆ ಅಂತ ನೋಡೋಣ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ. ನೋಡಲಿಕ್ಕೂ ಡಿಫ್ರೆಂಟ್ ಆಗಿಲ್ವಾ ಈ ಡಿಸೈನು. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ, ಹೇಗೆ ಬಂದಿದೆ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಟ್ಸ್ ಮಾಡಿ ಹಿಡಿದಾಗ ಈ ರೀತಿಯಾಗಿ ಕಾಣಿಸ್ತದೆ ಈ ಡಿಸೈನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.